ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಂಬಿಕೆ ಎಂಬ ಕಣ್ಣುಗಳಿಂದ ಯೇಸುವನ್ನು ನೋಡುವುದು. ಈ ದಿನದ ದೇವರ ವಾಕ್ಯ: ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 57ನೇ ವಚನ. ನಂಬಿಕೆಯಲ್ಲಿದ್ದು ಜಯಿಸುವವರಿಗಾಗಿ ಇರಿಸಲ್ಪಟ್ಟ ಕಿರೀಟವನ್ನು ನಂಬಿಕೆಯಿಂದ ನೋಡಿರಿ. ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಮತ್ತು ಆತನು ನಮ್ಮನ್ನು ದೇವರೊಂದಿಗಿರಲು ವಿಮೋಚಿಸಿದ್ದಾನೆ ಎಂಬ ವಿಮೋಚನೆ ಹೊಂದಿದವರ ಹರ್ಷೋದ್ಗಾರದ ಹಾಡನ್ನು ಆಲಿಸಿರಿ. ಮೊದಲ ಕ್ರೈಸ್ತೀಯ ಹುತಾತ್ಮನಾದ ಸ್ಟೆಫನನು ಉನ್ನತ ಸ್ಥಾನಗಳ ಪ್ರಭುತ್ವಗಳು, ಅಧಿಕಾರಗಳು ಮತ್ತು ಆತ್ಮೀಕ ದುಷ್ಟತನದೊಂದಿಗಿನ ತನ್ನ ಭಯಾನಕ ಹೋರಾಟದಲ್ಲಿ, ಅಗೋ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನಾನು ನೋಡುತ್ತೇನೆ ಎಂದು ಸ್ಟೆಫನನು ಉದ್ಗರಿಸಿದನು. ಲೋಕರಕ್ಷಕನು ಪರಲೋಕದಿಂದ ತನ್ನನ್ನು ತೀವ್ರವಾದ ಆಸಕ್ತಿಯಿಂದ ನೋಡುತ್ತಿರುವಂತೆ ಸ್ಟೆಫನನಿಗೆ ಪ್ರಕಟವಾಯಿತು ಮತ್ತು ಕ್ರಿಸ್ತನ ಮುಖದ ಅದ್ಭುತವಾದ ಬೆಳಕು ಸ್ಟೆಫನನ ಮೇಲೆ ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಎಂದರೆ, ಸ್ಟೆಫನನ ಶತ್ರುಗಳೂ ಸಹ ಅವನ ಮುಖವು ದೇವದೂತರ ಮುಖದಂತೆ ಹೊಳೆಯುವುದನ್ನು ನೋಡಿದರು. ಕ್ರಿಸ್ತನ ಮೇಲೆ ಮತ್ತು ಪರಲೋಕ ಪ್ರಪಂಚದ ಮೇಲೆ ನಮ್ಮ ಮನಸ್ಸನ್ನು ಹೆಚ್ಚು ನೆಲೆಸಲು ನಾವು ಅನುಮತಿಸಿದರೆ, ದೇವರ ಯುದ್ಧಗಳಿಗಾಗಿ ಹೋರಾಡುವಾಗ ಪ್ರಬಲವಾದ ಉತ್ತೇಜನ ನೀಡುವವನು ಮತ್ತು ಬೆಂಬಲಿಸುವವನನ್ನು ನಾವು ಕಂಡುಕೊಳ್ಳುತ್ತೇವೆ. ಅತಿ ಶೀಘ್ರದಲ್ಲಿ ನಮ್ಮ ಮನೆಯಾಗಲಿರುವ ಆ ಉತ್ತಮ ದೇಶದ ಮಹಿಮೆಯ ಬಗ್ಗೆ ನಾವು ಆಲೋಚಿಸುವಾಗ ಲೋಕದ ಮೇಲಿನ ಹೆಮ್ಮೆ ಮತ್ತು ಲೋಕದ ಮೇಲಿನ ಪ್ರೀತಿಯು ತಮ್ಮ ಬಲಗಳನ್ನು ಕಳೆದುಕೊಳ್ಳುತ್ತದೆ. ಕ್ರಿಸ್ತನ ಮನೋಹರತೆಯಲ್ಲಿ, ಸೌಂದರ್ಯದಲ್ಲಿ ಎಲ್ಲಾ ಲೌಕಿಕ ಆಕರ್ಷಣೆಗಳು ಕಡಿಮೆ ಮೌಲ್ಯದ್ದಾಗಿ ಕಾಣುತ್ತದೆ. ತಮ್ಮ ಕಡೆಯಿಂದ ಶ್ರದ್ಧಾಪೂರ್ವಕ ಪ್ರಯತ್ನವಿಲ್ಲದೆ ದೇವರ ಪ್ರೀತಿಯ ಆಶ್ವಾಸನೆಯನ್ನು ಹೊಂದಿಕೊಳ್ಳಬಹುದು ಎಂದು ಯಾರೂ ಭಾವಿಸಬಾರದು. ಮನಸ್ಸನ್ನು ಲೌಕಿಕ ವಿಷಯಗಳ ಮೇಲೆ ಮಾತ್ರ ಹೆಚ್ಚು ಕಾಲ ಹರಿಬಿಟ್ಟರೆ ಆಲೋಚನೆಗಳ ಅಭ್ಯಾಸಗಳನ್ನು ಬದಲಾಯಿಸುವುದು ಕಷ್ಟಕರವಾದ ವಿಷಯವಾಗುತ್ತದೆ. ಕಣ್ಣು ನೋಡುವ ನೋಟ ಮತ್ತು ಕಿವಿ ಕೇಳುವ ವಿಷಯಗಳು ಹೆಚ್ಚಾಗಿ ಮನುಷ್ಯನ ಗಮನವನ್ನು ಸೆಳೆಯುತ್ತದೆ ಮತ್ತು ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ನಾವು ದೇವರ ನಗರವನ್ನು ಪ್ರವೇಶಿಸಲು ಇಚ್ಛಿಸಿದರೆ, ಯೇಸುವನ್ನು ಮತ್ತು ಆತನ ಮಹಿಮೆಯನ್ನು ನೋಡಲು ಬಯಸಿದರೆ, ನಾವು ಕ್ರಿಸ್ತನನ್ನು ನಂಬಿಕೆ ಎಂಬ ಕಣ್ಣುಗಳಿಂದ ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಕ್ರಿಸ್ತನ ಮಾತುಗಳು ಮತ್ತು ಗುಣಸ್ವಭಾವಗಳು ನಮ್ಮ ಆಲೋಚನೆಗಳ ಮತ್ತು ನಮ್ಮ ಸಂಭಾಷಣೆಗಳ ವಿಷಯವಾಗಿರಬೇಕು ಮತ್ತು ಪ್ರತಿದಿನ ಸ್ವಲ್ಪ ಸಮಯವನ್ನು ಈ ಪರಿಶುದ್ಧ ವಿಷಯಗಳ ಬಗ್ಗೆ ಪ್ರಾರ್ಥನಾಪೂರ್ವಕವಾದ ಧ್ಯಾನಕ್ಕೆ ವಿಶೇಷವಾಗಿ ಮೀಸಲಿಡಬೇಕು. ಶುದ್ಧೀಕರಣವು ದಿನನಿತ್ಯದ ಕೆಲಸವಾಗಿದೆ. ಮನುಷ್ಯನು ದೇವರ ಕೆಲಸದ ಅಗತ್ಯತೆಗಳಲ್ಲಿ ಯಾವುದೋ ಒಂದನ್ನು ತುಳಿದು ಹಾಕುತ್ತಿರುವಾಗ ದೇವರು ಅದಕ್ಕೆ ಕ್ಷಮೆಯನ್ನು ದಯಪಾಲಿಸುತ್ತಾನೆ ಎಂದು ಯಾವ ಮನುಷ್ಯನು ತನ್ನನ್ನು ತಾನು ವಂಚಿಸಿಕೊಳ್ಳದಿರಲಿ. ತಿಳಿದಿರುವ ಪಾಪದಲ್ಲೇ ಉದ್ದೇಶಪೂರ್ವಕವಾಗಿ ತೊಡಗಿಸಿಕೊಳ್ಳುವುದರಿಂದ ಆತ್ಮಸಾಕ್ಷಿಯ ಧ್ವನಿಯು ಅಡಗಿ ಹೋಗುತ್ತದೆ ಮತ್ತು ಅದು ದೇವರಿಂದ ಮನುಷ್ಯನ ಆತ್ಮವನ್ನು ದೂರ ಮಾಡುತ್ತದೆ. ಧಾರ್ಮಿಕ ಭಾವನೆಯ ಪರಮಾನಂದಗಳು ಏನೇ ಆಗಿರಲಿ, ದೈವಾಜ್ಞೆಯನ್ನು ನಿರ್ಲಕ್ಷಿಸುವ ಹೃದಯದಲ್ಲಿ ಯೇಸು ನೆಲೆಸಲು ಸಾಧ್ಯವಿರುವುದಿಲ್ಲ. ದೇವರು ತನ್ನನ್ನು ಗೌರವಿಸುವವರನ್ನು ಮಾತ್ರ ಗೌರವಿಸುತ್ತಾನೆ. ಇಲ್ಲಿ ತಾನೇ ಕ್ರಿಸ್ತನ ಸಹಾಯದ ಅಗತ್ಯವಿದೆ. ಆಗ ಮಾನವ ದೌರ್ಬಲ್ಯವು ದೈವಶಕ್ತಿಯೊಂದಿಗೆ ಒಗ್ಗೂಡುತ್ತದೆ ಮತ್ತು ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ ಎಂದು ನಂಬಿಕೆಯು ಉದ್ಗರಿಸುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ
ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.